ಸಾರಿಗೆ ನೌಕರರ ಪ್ರತಿಭಟನೆ ನಂತರ ರಾಜ್ಯ ಸರ್ಕಾರ ಈ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ತು ನೋಡಿ. ಸಾರಿಗೆ ಸಚಿವರು ಸಾರಿಗೆ ನೌಕರರು ಕೇಳಿದಷ್ಟು ಸಂಬಳ ಕೊಡೋದಕ್ಕಾಗಲ್ಲ. ನಮಗೆ ರಾಜ್ಯ ಸರ್ಕಾರದ ಸ್ಥಿತಿಗತಿ ಏನಿದೆ ಅದನ್ನು ನೋಡಿಕೊಂಡೇ ನಾವು ವೇತನ ಕೊಡ್ತೀವಿ. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಈ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟರು. ಯಾರು ಬೇಕಾದರೂ ಕೋರ್ಟ್ನಲ್ಲಿ PIL ಹಾಕಬಹುದು. ಈ ವಿಚಾರದ ಬಗ್ಗೆ ನೌಕರರು ಬೇಡಿಕೆ ಇಟ್ಟಷ್ಟು ವೇತನ ಕೊಡೋದಕ್ಕೆ ಸಾಧ್ಯ ಇಲ್ಲ. ವೇತನ ಹೆಚ್ಚಳ ಮಾಡುವಂತೆ ಹೈಕೋರ್ಟ್ ಈ ಬಗ್ಗೆ ಆದೇಶ ಕೊಟ್ಟಿದ್ರೆ ಅದನ್ನು ನಾವು ಪಾಲಿಸ್ತೀವಿ. ಹೈಕೋರ್ಟ್ ಆದೇಶ ಪಾಲಿಸೋದಕ್ಕೆ ಸಿದ್ಧ ಅಂತ ರಾಮಲಿಂಗ ರೆಡ್ಡಿ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರ್ಥಿಕ ಸ್ಥಿತಿಗತಿ ನೋಡಿಕೊಂಡು ನಾವು ಅಷ್ಟು ಕೊಟ್ಟಿದ್ದೀವಪ್ಪ. ಅವನಿಗೆ ಹೇಗಿದ್ರು ಹೈಕೋರ್ಟಲ್ಲಿ ಇವತ್ತು ವಾದ ಆಯ್ತಲ್ಲ, ಲೇಬರ್ ಡಿಪಾರ್ಟ್ಮೆಂಟ್ಗೆ ರೆಫರ್ ಮಾಡಿದ್ದಾರೆ. ನಮ್ಮ MD ಹೋಗ್ತಾರೆ, ಅವರು ಹೋಗ್ತಾರೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅಷ್ಟು ಕೊಡ್ತೀವಿ. ಈ ಕೋರ್ಟಲ್ಲಿ ಒಂದು ವೇಳೆ ವೇತನವನ್ನು ಪರಿಷ್ಕರಣೆ ಮಾಡೋದು, ಸಮರ್ಥನೀಯವಲ್ಲ ವೇತನ ಪರಿಷ್ಕರಣೆ ಹೆಚ್ಚಳ ಮಾಡಬೇಕು ಅಂತ ಸೂಚನೆ ಕೊಟ್ಟರೆ ಕೋರ್ಟ್ ಹೇಳಿದ್ರೆ ನಾವು ಮಾಡಲೇಬೇಕಪ್ಪ. ಕೋರ್ಟ್ ಹೇಳಿದ್ರೆ ಮಾಡಲೇಬೇಕು. ಇಲಾಖೆಗಳ ಆರ್ಥಿಕ ಸ್ಥಿತಿಗತಿ ನೋಡಿಕೊಂಡು ನಾವು ಅಷ್ಟು ಕೊಟ್ಟಿದ್ದೀವಪ್ಪ. ಅವನಿಗೆ ಹೇಗಿದ್ರು ಹೈಕೋರ್ಟಲ್ಲಿ ಇವತ್ತು ವಾದ ಆಯ್ತಲ್ಲ, ಲೇಬರ್ ಡಿಪಾರ್ಟ್ಮೆಂಟ್ಗೆ ರೆಫರ್ ಮಾಡಿದ್ದಾರೆ. ನಮ್ಮ MD ಹೋಗ್ತಾರೆ, ಅವರು ಹೋಗ್ತಾರೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅಷ್ಟು ಕೊಡ್ತೀವಿ. ಈ ಕೋರ್ಟಲ್ಲಿ ಒಂದು ವೇಳೆ ವೇತನವನ್ನು ಪರಿಷ್ಕರಣೆ ಮಾಡೋದು, ಸಮರ್ಥನೀಯವಲ್ಲ ವೇತನ ಪರಿಷ್ಕರಣೆ ಹೆಚ್ಚಳ ಮಾಡಬೇಕು ಅಂತ ಸೂಚನೆ ಕೊಟ್ಟರೆ ಕೋರ್ಟ್ ಹೇಳಿದ್ರೆ ನಾವು ಮಾಡಲೇಬೇಕಪ್ಪ. ಕೋರ್ಟ್ ಹೇಳಿದ್ರೆ ಮಾಡಲೇಬೇಕು. ಇನ್ನು ರಾಮಲಿಂಗ ರೆಡ್ಡಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ ನೋಡಿ. ಈಗಾಗಲೇ ಸಾರಿಗೆ ನೌಕರರು ಪ್ರತಿಭಟನೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ರು, ಮುಷ್ಕರಕ್ಕೆ ಮುಂದಾಗ್ತಾ ಇದ್ರು. ಈ ನಡುವೆ ಹೈಕೋರ್ಟ್ನಿಂದ ಆದೇಶ ಬಂತು. ಜನರ ಸಮಸ್ಯೆ ಏನಿದೆ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ, ಜನಸಾಮಾನ್ಯರು ಪರದಾಡಬೇಕಾಗತ್ತೆ ಅಂತ ನಮ್ಮ ಹೈಕೋರ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೊಡ್ತು. ಅದಾದ ನಂತರದಲ್ಲಿ ಮುಷ್ಕರ ಏನೋ ಸ್ವಲ್ಪ ದಿನಗಳ ಮಟ್ಟಿಗೆ ತಪ್ಪಿತು. ಆದರೆ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೂಡ ಕೊಟ್ಟಿತ್ತು ಹೈಕೋರ್ಟು. ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘಟನೆಗಳ ಜೊತೆಗೆ ಸಾರಿಗೆ ನೌಕರರ ಜೊತೆಗೆ ಕುಳಿತುಕೊಂಡು ಮಾತನಾಡಬೇಕು, ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತ ಕೋರ್ಟ್ ಈ ಬಗ್ಗೆ ಕಿವಿ ಮಾತನ್ನು ಹೇಳ್ತು. ಇದೀಗ ರಾಜ್ಯ ಸರ್ಕಾರವು ಕೂಡ ಹೇಳ್ತಾ ಇರುವಂಥದ್ದು, ಅಂದರೆ ಸಾರಿಗೆ ಸಚಿವರು ಹೇಳ್ತಾ ಇರುವಂಥದ್ದು, ಅವರು ಎಷ್ಟು ಹೇಳ್ತಾರೆ ಅಷ್ಟು ಮಾಡೋದಕ್ಕಾಗಲ್ಲ. ಆಗ ಆರ್ಥಿಕ ದಿವಾಳಿತನವನ್ನು ನಾವು ಎದುರಿಸಬೇಕಾಗತ್ತೆ. ಸರ್ಕಾರದ ಮಿತಿಯಲ್ಲಿ ಎಷ್ಟು ಮಾಡೋದಕ್ಕೆ ಸಾಧ್ಯ ಇದೆ ಅಷ್ಟು ನಾವು ಸಂಬಳವನ್ನು ಹೆಚ್ಚಳ ಮಾಡಬೇಕಾಗತ್ತೆ ಅಂತ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದು ಸಚಿವರು ಹೇಳಿರುವಂತಹ ಮಾತು. ಆದರೆ ಇದಕ್ಕೆ ಸಾರಿಗೆ ನೌಕರರ ಸಂಘಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ, ಯಾವ ರೀತಿಯಾಗಿ ಅವರ ಜೊತೆಯಲ್ಲಿ ಮಾತುಕತೆ ಆಗುವಂತಹ ಸಂದರ್ಭದಲ್ಲಿ ಎಷ್ಟು ಹೆಚ್ಚಳವನ್ನು ಮಾಡ್ತಾರೆ, ಅದಕ್ಕೆ ಒಪ್ಕೊಳ್ತಾ ಇಲ್ವಾ, ಅದನ್ನು ಕೂಡ ನೋಡಬೇಕಾಗತ್ತೆ.